ಮಾತಾಡ್ತಾ ಇದ್ವಿ. 30 ಕೋಟಿ ವೆಚ್ಚದಲ್ಲಿ 100 ಹಾಸಿಗೆಗಳ ಆಸ್ಪತ್ರೆ ರೆಡಿ. ವೈದ್ಯರು ಸಿಬ್ಬಂದಿ ನೇಮಕ ಯಾವಾಗ? ಲಿಂಗಸಗೂರು ಜನರ ಕಷ್ಟ ಕಾಣಲ್ವಾ? ಸರ್ಕಾರಿ ಆಸ್ಪತ್ರೆ ಉದ್ಘಾಟನೆ ಯಾವಾಗ? ತಾಯಿ ಮಕ್ಕಳ ಆಸ್ಪತ್ರೆ ಈಗಾಗಲೇ 6 ತಿಂಗಳು ಕಳೆದರೂ ಕೂಡ ಇನ್ನೂ ಇದರ ಉದ್ಘಾಟನೆ ಭಾಗ್ಯ ಕೂಡ ಸಿಕ್ಕಿಲ್ಲ. ಯಾಕೆ ಉದ್ಘಾಟನೆ ಆಗ್ತಾ ಇಲ್ಲ ಅಂತ ಒಂದು ಎಲ್ಲರ ಜನರಲ್ಲಿ ಕಾಡ್ತಾ ಇದೆ. ಸಾರ್ವಜನಿಕರು ಚೀಮಾರಿ ಆಗ್ತಾ ಇದ್ದಾರೆ. ರಾಯಚೂರು ಜಿಲ್ಲೆಯಲ್ಲಿ ಜನರ ಕಷ್ಟ ಕೇಳೋರೇ ಇಲ್ವಾ ಅನ್ನುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಉದ್ಘಾಟನೆ ಆಗಿಲ್ಲ ಲಿಂಗಸಗೂರಿನ ತಾಯಿ ಮಕ್ಕಳ ಆಸ್ಪತ್ರೆ. ಕಾಮಗಾರಿ ಮುಗಿದು 6 ತಿಂಗಳಾದರೂ ಕೂಡ ಉದ್ಘಾಟನೆ ಮಾಡಿಲ್ಲ. ಕಾಮಗಾರಿ ಮುಗಿದಿದೆ, 6 ತಿಂಗಳಾಗಿದೆ, ಆದರೆ ಉದ್ಘಾಟನೆ ಮಾತ್ರ ಮಾಡಿಲ್ಲ. ಕರಡಕಲ್ ಗ್ರಾಮದಲ್ಲಿ ನಿರ್ಮಾಣವಾಗಿದೆ ತಾಯಿ ಮಕ್ಕಳ ಆಸ್ಪತ್ರೆ. ಕರಡಕಲ್ ಅನ್ನುವಂಥ ಗ್ರಾಮದಲ್ಲಿ ತಾಯಿ ಮಕ್ಕಳ ಆಸ್ಪತ್ರೆ ನಿರ್ಮಾಣ ಆಗಿದೆ. 100 ಹಾಸಿಗೆಗಳ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆ. ಅದು ತಾಲೂಕು ಆಸ್ಪತ್ರೆ ಮೇಲಿನ ಹೆಚ್ಚಿನ ಹೊರೆಯನ್ನ ತಪ್ಪಿಸಲಿಕ್ಕೆ ಆಸ್ಪತ್ರೆಯನ್ನ ನಿರ್ಮಾಣ ಮಾಡಲಾಗಿದೆ. ಆದರೆ ಉದ್ಘಾಟನೆ ಭಾಗ್ಯ ಮಾತ್ರ ಇಲ್ಲ. 6 ತಿಂಗಳಾಗಿದೆ, ಇದೆಲ್ಲವೂ ಕೂಡ ರೆಡಿಯಾಗಿ ಆಸ್ಪತ್ರೆಗೆ ಅಗತ್ಯವಾದ ವೈದ್ಯರು ಸಿಬ್ಬಂದಿ ನೇಮಕವಾಗಿಲ್ಲ. ಆಸ್ಪತ್ರೆಗೆ ಬೇಕಾದಂಥ ಯಂತ್ರೋಪಕರಣ ಖರೀದಿ ಮಾಡಿಲ್ಲ. ಇನ್ನು ಎಲ್ಲ ಖರೀದಿ ಮಾಡಿ ಉದ್ಘಾಟನೆ ಮಾಡಬೇಕು ಅಂತ ಜನರು ಆಗ್ರಹಿಸ್ತಾ ಇದ್ದಾರೆ. ದಿವ್ಯ ನಿರ್ಲಕ್ಷ್ಯ ಎದ್ದು ಕಾಣಿಸ್ತಾ ಇದೆ ಜನಪ್ರತಿನಿಧಿಗಳದ್ದು, ಅಧಿಕಾರಿಗಳದ್ದು. ಅಲ್ಲಿ ಸಾಮಗ್ರಿಗಳು ಬೇಕಲ್ಲ, ಅದನ್ನು ಕೂಡ ಎಕ್ವಿಪ್ಮೆಂಟ್ಸ್ ಅನ್ನು ಕೂಡ ಖರೀದಿ ಮಾಡಿಲ್ಲ. ಸಿಬ್ಬಂದಿ ನೇಮಕ ಮಾಡಬೇಕು, ಅದು ಕೂಡ ಆಗಿಲ್ಲ. 100 ಬೆಡ್ಗಳ ಆಸ್ಪತ್ರೆ, ತಾಯಿ ಮಕ್ಕಳ ಆಸ್ಪತ್ರೆ ಅದು. ಆದರೆ ಉದ್ಘಾಟನೆ ಭಾಗ್ಯ ಮಾತ್ರ ಸಿಕ್ಕಿಲ್ಲ. ನೋಡಿ, ನಿಮಗೆ ರೆಡಿ ಆಗಿದೆ ಫುಲ್ ಆಸ್ಪತ್ರೆ. ಕಂಪ್ಲೀಟ್ ಆಗಿ ರೆಡಿ ಆಗಿರುವಂಥ ಆಸ್ಪತ್ರೆಗೆ ಉದ್ಘಾಟನೆ ಭಾಗ್ಯ ಇಲ್ಲ. ಎಷ್ಟೋ ಕಡೆ ಈ ರೀತಿ ಆಸ್ಪತ್ರೆ ಕಟ್ಟಿಸ್ಕೊಡಿ ಅಂತ ಹೋರಾಟ ಎಲ್ಲ ಮಾಡಿದ್ದಾಯ್ತು, ಅಲ್ಲಿ ನಿರ್ಮಾಣ ಆಗ್ತಾ ಇಲ್ಲ. ಆದರೆ ಇಲ್ಲೆಲ್ಲವೂ ಕೂಡ ಇದೆ, ಆದರೆ ಸಿಬ್ಬಂದಿ ಇಲ್ಲ, ಯಂತ್ರೋಪಕರಣಗಳಿಲ್ಲ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸ್ಥಳೀಯರು ಮಾತನಾಡಿದ್ದಾರೆ. ಏನು ಹೇಳಿದ್ದಾರೆ ಕೇಳೋಣ. ದಿನೇಶ್ ಗುಂಡೂರಾವ್ ಅವರು ಇದನ್ನು ಆದಷ್ಟು ಬೇಗ ತಮ್ಮ ಇಲಾಖೆಗೆ ನಿರ್ದೇಶನ ನೀಡಿ ಇದನ್ನು ಉದ್ಘಾಟನೆ ಮಾಡಬೇಕಂತ ನಾನು ಅವರಲ್ಲಿ ಮನವಿ ಮಾಡ್ತೀನಿ. ಜೊತೆಗೆ ಏನಾಗಿದೆ ಅಂದರೆ ಈ ಭಾಗದಲ್ಲಿ ಒಂದು ಒಳ್ಳೆಯ ಆಸ್ಪತ್ರೆ ನಿರ್ಮಾಣಗೊಂಡಿದೆ. ಒಂದು 35 ಕೋಟಿ ರೂಪಾಯಿ ವೆಚ್ಚದಲ್ಲಿ ಆರೋಗ್ಯ ಆಸ್ಪತ್ರೆ ನಿರ್ಮಾಣಗೊಂಡಿದ್ದು, ಇದರ ಸದುಪಯೋಗವನ್ನು ಇಡೀ ತಾಲೂಕಿನ ಜನರಿಗೆ ಮಾಡಲಿ ಅಂತೇಳಿ ಮಾಜಿ ಶಾಸಕರಾಗಿರ್ತಕ್ಕಂಥ DS ಹುಲಿಗೇರಿ ಅವರು ಸಾಹೇಬರು ಅನುದಾನ ತಗೊಂಬಂದು ಇದನ್ನು ಮಾಡಿರ್ತಕ್ಕಂಥದ್ದು. ಅವತ್ತಿನ ಮಂತ್ರಿಗಳಾಗಿರ್ತಕ್ಕಂಥ D ಸುಧಾಕರ್ ಅವರು ಇದಕ್ಕೆ ಅನುದಾನ ಬಿಡುಗಡೆ ಮಾಡಿರೋದು ಭಾಳ ವಿಷಯ. ಏನಪ್ಪ ಅಂದರೆ ಅವರಿಗೆ ನಾವು ನಮ್ಮ ತಾಲೂಕಿನ ಜನತೆ ಪರವಾಗಿ ಮತ್ತು ನಾನು ವೈಯಕ್ತಿಕವಾಗಿ ನಾನು ಅವ್ರಿಗೆ ಧನ್ಯವಾದಗಳು ಹೇಳ್ತೀನಿ. ಅದರ ಜೊತೆಗೆ ಮಾಜಿ ಶಾಸಕರು ಹುಲಿಗೇರಿ ಅವರು ಮಾಡಿರ್ತಕ್ಕಂಥ ಈ ಕಾರ್ಯ ಇಡೀ ನಮ್ಮ ತಾಲೂಕಿನ ಜನರಿಗೆ ಒಂದು ಒಳ್ಳೆಯದಾಗುತ್ತೆ ಅನ್ನೋದು ಒಂದು ಆಶಾಭಾವನೆ ಕೂಡ ನಮ್ಮದು ಇದೆ. ತಾಯಿ ಮತ್ತು ಮಕ್ಕಳ ಹಾಸ್ಪಿಟ್ಲ್ ಕಡಕಲಲ್ಲಿ ಹೊಸದಾಗಿ ನೂತನ ಕಟ್ಟಡ ಆಗಿದೆ. ಭಾಳ ಸಂತೋಷ ವಿಷಯ ನಮ್ಮ ಕಡಕಲಾಗಿದ್ದು. ಇಲ್ಲಿ ಆದಷ್ಟು ಬೇಗ ಉದ್ಘಾಟನೆ ಮಾಡ್ಬೇಕಂತ ನಮ್ಮ ಬೇಡಿಕೆ ಇದೆ. ಅದು ಉದ್ಘಾಟನೆ ಮುಂಚೆಗೆ ನಮಗೆ ಸಿಬ್ಬಂದಿಗಳಾಗಲಿ, ಡಾಕ್ಟ್ರುಗಳಾಗಲಿ, ವಾಚ್ಮೆನ್ ಆಗಲಿ ಪ್ರತಿಯೊಬ್ಬರು ನೇಮಕ ಮಾಡಬೇಕು. ಆ ನೇಮಕ ಮಾಡಿ ಎಲ್ಲ ವ್ಯವಸ್ಥೆನೂ ಮತ್ತು ಆಮೇಲೆ ಡೆಲಿವರಿ ಪೇಷೆಂಟ್ಗಳಿಗೆ ಅವರಿಗೆಲ್ಲ ಬೆಡ್ ಆಯಿತು, ಮತ್ತು ಮಕ್ಕಳಿಗೆ ಕಾಟಗಳಾಯಿತು, ಅವರೆಲ್ಲ ICU ರೂಮ್ ಎಲ್ಲ ವ್ಯವಸ್ಥೆ ಮಾಡಬೇಕು. ಅಲ್ಲಿ ನೋಡಿದಾಗ ಸರಿಯಾಗಿ ಸ್ವಲ್ಪ ಇಲ್ಲ. ಆದಷ್ಟು ಬೇಗ ಮಾಡಿ ಕೇಸಿ ಉದ್ಘಾಟನೆ ಆದಷ್ಟು ಬೇಗ ಮಾಡ್ಬೇಕಂತ ಹೇಳ್ತೀನಿ. ಯಾಕೆಂದರೆ ಇದು ಬಡವರಿಗೆ ಭಾಳ ತೊಂದರೆ ಆಗ್ತದೆ. ಹಳ್ಳಿ ಜನ ಬರೋಕ್ಕೆ ಪ್ರೈವೇಟ್ ಹಾಸ್ಪಿಟ್ಲಿಗೆ ಇವತ್ತು ಡೆಲಿವರಿ ಗೌರ್ಮೆಂಟ್ ಹಾಸ್ಪಿಟ್ಲ್ ಡೆಲಿವರಿಗೆ ಪ್ರೈವೇಟ್ ಹಾಸ್ಪಿಟ್ಲಿಗೆ ಕಳ್ಸಕತ್ತಾರೆ. ಅದು ನೋಡಿ ನಮಗೆ ಭಾಳ ಬೇಸರವಾಗಿದೆ. ಇದು ಆಯ್ತಪ್ಪ ಅಂದರೆ ಎಲ್ಲ ಅನುಕೂಲ ಆಗುತ್ತೆ ಅವರೆಲ್ಲ ಬಡವರಿಗೆ. ತಮ್ಮ ನ್ಯೂಸ್ ಚಾನಲ್ ಅಂತ ಕೇಳಿಕೊಳ್ತೀವಿ ನಾವು ಆದಷ್ಟು ಬೇಗ. ರಾಜಕೀಯ ಸ್ವಾರ್ಥಕ್ಕಾಗಿ ಈ ಒಂದು ಆಸ್ಪತ್ರೆಯನ್ನು ಉದ್ಘಾಟನೆ ಮಾಡದೆ ನಿರ್ಲಕ್ಷ್ಯ ವಹಿಸಿರುವಂತಹ ತಾಲೂಕು ಅಧಿಕಾರಿಗಳಿಗೆ ಸಾರ್ವಜನಿಕರು ಚೀಮಾರಿ ಆಗ್ತಾ ಇದ್ದಾರೆ. ಯಾಕಂದರೆ ಸಾರ್ವಜನಿಕ ಆಸ್ಪತ್ರೆ ಇದೆ, ಅಲ್ಲಿ ಪಾಪ ಹಳ್ಳಿಯಿಂದ ಡೆಲಿವರಿಗೆ ಅಂತೇಳಿ ಹೋಗ್ತಕ್ಕಂಥ ಬಾಣತಿಯರಿಗೆ ತುಂಬ ತೊಂದರೆ ಆಗ್ತದೆ. ಅಲ್ಲಿ ದುಡ್ಡು ವಸೂಲಿ ಮಾಡ್ತಾ ಇದ್ದಾರೆ. ಇದರಿಂದ ಬೇರೆ ಕಡೆ ಖಾಸಗಿ ಆಸ್ಪತ್ರೆಗಳಿಗೆ ರೆಫರ್ ಮಾಡಿದಾಗ ಅಲ್ಲಿ ಹೆಚ್ಚಿನ ದುಡ್ಡನ್ನು ವಸೂಲಿ ಮಾಡಿಕೊಂಡು ಆಪರೇಷನ್ ಮಾಡಿಸ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ. ಆದ್ದರಿಂದ ಕೂಡಲೇ ಸುಮಾರು 35 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣವಾಗಿರ್ತಕ್ಕಂಥ ತಾಲೂಕಿನ ತಾಯಿ ಮಕ್ಕಳ ಆಸ್ಪತ್ರೆಯನ್ನು ಕೂಡಲೇ ಆದಷ್ಟು ಬೇಗನೆ ತಾಲೂಕಿನ ರಾಜಕಾರಣಿಗಳಾಗಿರ್ಬೋದು ಅಥವಾ ಜಿಲ್ಲಾ ಆರೋಗ್ಯಕ್ಕೆ ಸಂಬಂಧಪಟ್ಟಂಥ ಆಗಿರ್ಬೋದು ಮತ್ತು ಸಂಬಂಧಪಟ್ಟ ಇಲಾಖೆಯ ಸಚಿವರಾಗಿರ್ಬೋದು ಮಧ್ಯಪ್ರವೇಶ ಮಾಡಿ ಕೂಡಲೇ ಆಸ್ಪತ್ರೆಯನ್ನು ಉದ್ಘಾಟನೆ ಮಾಡಿ ಸಾರ್ವಜನಿಕರಿಗೆ ಅನುಕೂಲ ಮಾಡಿಕೊಡ್ಬೇಕಂತೇಳಿ ತಾಯಿ ಮಕ್ಕಳ ಆಸ್ಪತ್ರೆ ಆಗಿ ಒಂದು 6 ತಿಂಗಳಾಯಿತು. ಯಾಕೆ ಉದ್ಘಾಟನೆ ಆಗ್ತಾ ಇಲ್ಲ ಅಂತ ಒಂದು ಎಲ್ಲರ ಜನರಲ್ಲಿ ಕಾಡ್ತಾ ಇದೆ. ಯಾಕಂದರೆ ನಾವು ಬಡತ ಈ ನಮ್ಮ ಲಿಂಗಸಗೂರು ಹಿಂದುಳಿದ ತಾಲೂಕು ಅಂತ ಒಂದು ಹೆಸರಾಗಿದೆ. ಆ ಕಾರಣದಿಂದ ದೊಡ್ಡ ಒಂದು ಹಾಸ್ಪಿಟ್ಲ್ ಆಗಿದೆ. ನಮ್ಗೆ ಭಾಳ ಖುಷಿ ಆಯಿತು ನೋಡಿದಾಗ. ಈ ಒಂದು 36
ಕೋಟಿ ರೂಪಾಯಿ ಏನು ವೆಚ್ಚದಲ್ಲಿ ಕಟ್ಟಿದ್ದಂತ ನಮಗೆ ನೋಡಿ ಇದೀಗ ನಮ್ಮ ಎಲ್ಲರೂ ನಾವು ವೀಕ್ಷಣೆ ಮಾಡಿದಾಗ ಚೆನ್ನಾಗಿ ಕಟ್ಟಿದ್ದಾರೆ. ಆದರೆ ಬಟ್ ಅದನ್ನು ಯಾವಾಗ ಉದ್ಘಾಟನೆ ಮಾಡಿ ಯಾವಾಗ ನಮ್ಮ ಸಾರ್ವಜನಿಕರಿಗೆ ಅನುಕೂಲ ಮಾಡಿಕೊಡ್ತಾರಂತ ಇದು ನಮ್ಮ ಲಿಂಗಸ್ಗೂರಿನ ಪ್ರತಿಯೊಬ್ಬರ ಒಂದು ವಿಚಾರ ಅಂತ ಇದೆ. ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾ ಹೋಗ್ತಾರೆ ನಮ್ಮ ರಾಯಚೂರಿನ ಪ್ರತಿನಿಧಿ ವಿಶ್ವನಾಥ್ ಹುಗಾರ್ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ವಿಶ್ವನಾಥ್, ದೇವ್ರು ಕೊಟ್ಟರು ಪೂಜಾರಿ ಕೊಡ್ಲಿಲ್ಲ ಅಂತ ಹೇಳ್ತಾರಲ್ಲ, ಹಂಗಾಗ್ಬಿಟ್ಟಿದೆ ಪರಿಸ್ಥಿತಿ. ಯಾಕೆಂದ್ರೆ ಅಷ್ಟು ದೊಡ್ಡ ಮಟ್ಟದಲ್ಲಿ ಒಳ್ಳೆ ಆಸ್ಪತ್ರೆಯನ್ನ ಕಟ್ಟಿದ್ದಾರೆ, ಆದ್ರೆ ಸಿಬ್ಬಂದಿ ಇಲ್ಲ, ಯಂತ್ರೋಪಕರಣಗಳಿಲ್ಲ. ಯಾಕೆ ಇಷ್ಟೊಂದು ನಿರ್ಲಕ್ಷ್ಯ? ಏನ್ ಹೇಳ್ತಾ ಇದ್ದಾರೆ ಅಧಿಕಾರಿಗಳು, ಜನಪ್ರತಿನಿಧಿಗಳು ಅಲ್ಲಿ? ಪೃಥ್ವಿ, ರಾಯಚೂರು ಜಿಲ್ಲೆಯ ಲಿಂಗಸ್ಗೂರು ಪಟ್ಟಣದ ಹೊರವಲಯದಲ್ಲಿ, ಕರಡ್ಕಲ್ ಗ್ರಾಮದ ಹೊರವಲಯದಲ್ಲಿ ನಿರ್ಮಾಣವಾಗಿರತಕ್ಕಂತಹ 100 ಹಾಸಿಗೆಗಳ ತಾಯಿ ಮಕ್ಕಳ ಆಸ್ಪತ್ರೆ ಇದು. ಈ ಆಸ್ಪತ್ರೆ ನಿರ್ಮಾಣಗೊಂಡು 6 ತಿಂಗಳು ಕಳೆದರೂ ಕೂಡ ಇದುವರೆಗೂ ಕೂಡ ಯಾವುದೇ ರೀತಿಯಾದಂತಹ ಒಂದು ಉದ್ಘಾಟನೆಯ ಭಾಗ್ಯ ಕಾಣದೇ ಇರತಕ್ಕಂಥದ್ದು ಲಿಂಗಸ್ಗೂರಿನ ಬಡ ಜನರಲ್ಲಿ ಸಾಕಷ್ಟು ನಿರಾಶೆ ಮೂಡಿಸಿದೆ. ಯಾಕಂತ ಕೇಳಿದ್ರೆ ಈಗಾಗಲೇ ಲಿಂಗಸ್ಗೂರು ಪಟ್ಟಣದಲ್ಲಿರುವಂತಹ 100 ಹಾಸಿಗೆ ಸಾರ್ವಜನಿಕ ಆಸ್ಪತ್ರೆ ಏನಿದೆ, ಇದೊಂದು ಜನರಲ್ ಆಸ್ಪತ್ರೆ. ಎಲ್ಲಾ ರೀತಿಯ ರೋಗಿಗಳು ಕೂಡ ಇಲ್ಲಿಗೆ ಬರ್ತಾರೆ. ಆದ್ರೆ ಮುಖ್ಯವಾಗಿ ಗಮನಿಸಬೇಕಾದಂತಹ ಅಂಶ ಏನಪ್ಪಾ ಅಂತ ಹೇಳಿದ್ರೆ, ಈ ಒಂದು ಆಸ್ಪತ್ರೆಯಲ್ಲಿ ಇರತಕ್ಕಂಥ 2 ವೈದ್ಯರಿದ್ದಾರೆ. ಗುತ್ತಿಗೆ ಆಧಾರದ ಮೇಲೆ ಇರತಕ್ಕಂತಹ ಈ ವೈದ್ಯರು ಏನಿದ್ದಾರೆ, ಇವರು ಆಸ್ಪತ್ರೆಗೆ ಬರತಕ್ಕಂತಹ ಬಡ ರೋಗಿಗಳನ್ನ ಹೊರಗಡೆ ಇರತಕ್ಕಂಥ ತಮ್ಮ ಖಾಸಗಿ ಆಸ್ಪತ್ರೆ, ಅವ್ರದ್ದು ಹೊರಗಡೆ ಖಾಸಗಿ ಆಸ್ಪತ್ರೆಗಳು ಕೂಡ ಇದಾವೆ. ಹಾಗಾಗಿ ಆ ಖಾಸಗಿ ಆಸ್ಪತ್ರೆಗಳಿಗೆ ಹೋಗಿ ಅಲ್ಲಿ ಚಿಕಿತ್ಸೆಯನ್ನ ಪಡೆದ್ರೆ ಮಾತ್ರ ಆ ಒಂದು ರೋಗಿಗಳಿಗೆ ಗುಣಮುಖವಾಗುತ್ತೆ ಅನ್ನುವಂತಹ ವಿಚಾರದಲ್ಲಿ ಇವತ್ತು ಹಣವನ್ನ ಸುಲಿಗೆ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ಸಾಕಷ್ಟು ಚರ್ಚೆಗಳು ಪಟ್ಟಿರ್ತಕ್ಕಂಥದ್ದು. ಹೀಗಾಗಿ ಈಗಾಗಲೇ ಕಟ್ಟಿರ್ತಕ್ಕಂತಹ ನೂತನ ಆಸ್ಪತ್ರೆ ಏನಿದೆ, ಅದು ಕೇವಲ ಬಾಣಂತಿಯರಿಗಾಗಿ, ಗರ್ಭಿಣಿಯರಿಗಾಗಿ, ತಾಯಿ ಮಕ್ಕಳಿಗಾಗಿ ಕಟ್ಟಿರ್ತಕ್ಕಂಥ ಆಸ್ಪತ್ರೆ. ಈ ಒಂದು 35-36 ಕೋಟಿ ರೂಪಾಯಿ ವೆಚ್ಚದಲ್ಲಿ ಕಟ್ಟಿರ್ತಕ್ಕಂಥ ಈ ಆಸ್ಪತ್ರೆ ಒಂದು DS ಹುಲಿಗೇರಿ ಅವರ ಕನಸಿನ ಆಸ್ಪತ್ರೆ ಅಂತ ಕೂಡ ಹೇಳಲಾಗ್ತದೆ. ಹೀಗಾಗಿ ಮಾಜಿ ಶಾಸಕರು ಮಹತ್ವಾಕಾಂಕ್ಷೆಯಿಂದ ತಂದಂತಹ ಈ ಒಂದು ಆಸ್ಪತ್ರೆಯನ್ನ ಉದ್ಘಾಟನೆ ಮಾಡಿ ಸಾರ್ವಜನಿಕರಿಗೆ ಕೊಡ್ತಕ್ಕಂಥದ್ದು ಸರ್ಕಾರದ ಜವಾಬ್ದಾರಿ. ಆದ್ರೆ ಇಲ್ಲಿ ಮುಖ್ಯವಾಗಿ ಸಿಬ್ಬಂದಿಗಳ ಕೊರತೆ ಇದೆ, ಇನ್ಫ್ರಾಸ್ಟ್ರಕ್ಚರ್ ಕೊರತೆ ಇದೆ. ಯಾಕೆ ಇದನ್ನ ಸರಿಯಾಗಿ ಬಳಕೆ ಮಾಡ್ತಾ ಇಲ್ಲ ಅಂತಕ್ಕಂಥದ್ದನ್ನು ನೋಡಿದ್ರೆ ಎಲ್ಲೋ ಒಂದ್ ಕಡೆ ಕಾಣದ ಕೈಗಳು, ಖಾಸಗಿ ಆಸ್ಪತ್ರೆಯ ಕೈವಾಡಗಳೇನಾದ್ರೂ ಕೂಡ ಇದರ ಹಿಂದೆ ಇದಾವ ಎನ್ನುವಂತಹ ಪ್ರಶ್ನೆ ಬಹಳ ಮೂಡುತ್ತದೆ. ಹೀಗಾಗಿ ಅಧಿಕಾರಿಗಳು ಕೂಡ ಇದ್ರ ಕಡೆ ಗಮನ ಹರಿಸಬೇಕು. ಮುಖ್ಯವಾಗಿ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಸಚಿವರು ಇದ್ರ ಕಡೆ ಗಮನ ಹರಿಸಬೇಕು. ಯಾಕಂತ ಕೇಳಿದ್ರೆ ಸರ್ಕಾರದ ಹಣ ಈಗಾಗಲೇ ಅದು ಸುಸಜ್ಜಿತವಾಗಿ ಕಟ್ಟಡ ನಿರ್ಮಾಣ ಆಗಿ ಉದ್ಘಾಟನೆಗಾಗಿ ಕಾದು ಕುಳಿತಿದೆ. ಬೇಗ ಉದ್ಘಾಟನೆ ಮಾಡಿ ಸಾರ್ವಜನಿಕರಿಗೆ ಏನ್ ಹೇಳ್ತಾರೆ ಇದಕ್ಕೆ? ಉಸ್ತುವಾರಿ ಸಚಿವರು ಮತ್ತೆ ಅಲ್ಲಿರುವಂತ ವೈದ್ಯಾಧಿಕಾರಿಗಳು, DHOಗಳು ಅವರೆಲ್ಲ ಇರ್ತಾರಲ್ಲ, ಏನ್ ಹೇಳ್ತಾ ಇದಾರೆ ಕೇಳಿದಾಗ? ಯಾಕೆ ಇಷ್ಟೊಂದು ನಿರ್ಲಕ್ಷ್ಯ ಮಾಡ್ತಾ ಅಲ್ಲಿ ಸಿಬ್ಬಂದಿಯನ್ನ ನೇಮಕ ಮಾಡ್ತಾ ಇಲ್ಲ? ಪೃಥ್ವಿ, ಈ ಬಗ್ಗೆ ನಾವು ಅಧಿಕಾರಿಗಳನ್ನ ಕೇಳಿದಂತ ಸಂದರ್ಭದಲ್ಲಿ ಮಾತನಾಡ್ತೀನಿ. ವಿಶ್ವನಾಥ್ ನಮ್ಮ ಜೊತೆ ಮಾನಪ್ಪ ಉಜ್ಜಲ್ ಅವರು, ಲಿಂಗಸುಗೂರಿನ ಶಾಸಕರು, ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ನಮಸ್ಕಾರ ಸರ್. ನಮಸ್ಕಾರ ಸರ್. ಸರ್, ಒಳ್ಳೆ ಆಸ್ಪತ್ರೆ ರೆಡಿ ಆಗಿದೆ, ಬಿಲ್ಡಿಂಗ್ ನೋಡ್ಲಿಕ್ಕೂ ಕೂಡ ಒಳ್ಳೆ ಆಕರ್ಷಕವಾಗಿದೆ. ಆದ್ರೆ ಏನ್ ಬೇಕಾಗಿತ್ತು ಅದೇ ಸಿಗ್ತಾ ಇಲ್ವಲ್ಲ? ಆಸ್ಪತ್ರೆಗೆ ಸಿಬ್ಬಂದಿ ಕೊರತೆ, ಯಂತ್ರೋಪಕರಣಗಳಿಲ್ಲ, ಸಿಬ್ಬಂದಿಯನ್ನ ನೇಮಕನೇ ಮಾಡಿಲ್ಲ, ಯಾಕೆ ಅಂತ? ಸರ್, ಇಲ್ಲಿವರೆಗೂ ಸಿಬ್ಬಂದಿಗಳ ನೇಮಕ ಆಗಿರಲ್ಲ. ಈಗ ಅನುಮೋದನೆ ಸಿಕ್ಕಿದೆ. ಆರ್ಥಿಕ ಇಲಾಖೆಯಿಂದ ಒಂದು 28 ಮಂದಿ ಸಿಬ್ಬಂದಿಗಳನ್ನ ನೇಮಕ ಮಾಡ್ಕೋಬೇಕು ಅಂತಕ್ಕಂಥ ಆದೇಶವನ್ನ ಬಂದಿದೆ. ಓಕೆ. ಇನ್ನು ಮುಂದೆ ಅದರ ಟೆಂಡರ್ ಕರಿಬೇಕು, ಪ್ರತಿಕ್ರಿಯೆ ಪ್ರಾರಂಭ ಆಗುತ್ತೆ. ಅದಾಗಬೇಕಾದ್ರೆ ಇನ್ನೂ 1-2 ತಿಂಗಳ ಬೇಕು, ಮಿನಿಮಮ್ 1-2 ತಿಂಗಳ ಬೇಕು. ಮತ್ತು ಇದು ನಾವು ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಕೂಡ ಮನವಿ ಮಾಡ್ಕೊಂಡಿವಿ, ಮತ್ತು ಸಂಬಂಧಪಟ್ಟಂತ ನಮ್ಮ ಆರೋಗ್ಯ ಸಚಿವರಿಗೂ ಕೂಡ ನಾವು ಮನವಿ ಮಾಡ್ಕೊಂತೀವಿ. ಯಾಕಂದ್ರೆ ಉದ್ಘಾಟನೆಗೆ ಅವ್ರು ಬರಬೇಕು ಅಂತಕ್ಕಂಥದಕ್ಕೆ ಉದ್ಘಾಟನೆ ಮಾಡ್ಕೊಂಡು ಮತ್ತೆ ಅವ್ರು ಏನಾದ್ರು ಸ್ಟಾಫ್ಗಳಿದೆ ತಗೋಬೇಕಾಗಿದೆ. ಇಲ್ಲಿವರೆಗೆ ಸ್ಟಾಫ್ಗಳು ಕೊಟ್ಟಿರ್ಲಿಲ್ಲ, ಪ್ರಾಬ್ಲಮ್ ಆಗಿತ್ತು. ಈಗ ಆರ್ಥಿಕ ಇಲಾಖೆ ಅನುಮೋದನೆ ಕೊಟ್ಟಿದೆ, ಬಂದಿದೆ, ಲಿಸ್ಟ್ ಬಂದಿದೆ. ಅದ್ರ ಪ್ರಕಾರ ಏನ್ ಮಾಡ್ಕೊಂತಾರ ಅವ್ರು ರೆಡಿ ಮಾಡ್ಕೊಂಡ್ರ ಅಂದ್ರೆ ಇಮ್ಮಿಡಿಯೇಟ್ಲಿ ಅದನ್ನ ಉದ್ಘಾಟನೆ ಮಾಡ್ಕೊಂಡು ಸಾರ್ವಜನಿಕರಿಗೆ ಒಳ್ಳೇದಾಗ್ತಕ್ಕಂಥ ವ್ಯವಸ್ಥೆ ಮಾಡ್ತೀವಿ. ಅಲ್ಲ, ಬಿಲ್ಡಿಂಗ್ ನೋಡ್ತಾ ಇದ್ವಿ, ತುಂಬಾ ಚೆನ್ನಾಗಿ ಬಂದಿದೆ, ಅದ್ಭುತವಾಗಿ ಬಂದಿದೆ. ಇಲ್ಲಿ ಯಂತ್ರೋಪಕರಣಗಳ ಕೊರತೆ ಆಗಿದೆಯಲ್ಲ ಸರ್? ಎಷ್ಟು ಕೋಟಿದು ಬೇಕು? ಅದ್ರ ಬಗ್ಗೆ ಏನಾದ್ರೂ ಅನುಮೋದನೆ ಸಿಕ್ಕಿದೆಯಾ ಯಂತ್ರೋಪಕರಣಗಳಿಗೂ ಸಿಬ್ಬಂದಿಗಳ ಜೊತೆಗೆ? ಉದ್ಘಾಟನೆ ಆಗೋದಕ್ಕೂ ಮುಂಚಿತವಾಗಿ ಅದು ಎಲ್ಲನೂ ಯಂತ್ರೋಪಕರಣ ಅಳವಡಿಸಿದ ಮೇಲೆ ಉದ್ಘಾಟನೆ ಮಾಡೋದು. ಅಲ್ಲ ಅದರದ್ದೆಲ್ಲ ಓಕೆ ಆಗಿದೆಯಾ ಈಗ ಆಲ್ರೆಡಿ ಅಂತ? ಓಕೆ ಆಗಿದೆ, ಕನ್ಸ್ಟ್ರಕ್ಷನ್ ಎಲ್ಲ ಓಕೆ ಆಗಿದೆ. ಅದಕ್ಕೆ ಸಂಬಂಧಪಟ್ಟಂತ ಯಂತ್ರೋಪಕರಣಗಳನ್ನ ಡಾಕ್ಟರ್ಗಳು ಲಿಸ್ಟ್ ಕೊಟ್ಟಿದ್ದಾರೆ. ಸರ್ಕಾರ ಅದಕ್ಕೆ ಸಂಬಂಧಪಟ್ಟಂತದೆಲ್ಲ ಯಂತ್ರೋಪಕರಣ ತಂದು ಇಟ್ಟ ಮೇಲೆ ಅದಕ್ಕೆ ಉದ್ಘಾಟನೆ ಮಾಡ್ತದೆ. ಅಲ್ಲಿ ತನಕ ಉದ್ಘಾಟನೆ ಮಾಡಲ್ಲ. ನಾನು ಅದಕ್ಕೆ ಉದ್ಘಾಟನೆಗೆ ಮುಂಚಿತವಾಗಿ ಆಸ್ಪತ್ರೆಗೆ ಹೋಗಿ ಅದನ್ನೆಲ್ಲ ಚೆಕ್ ಮಾಡ್ಕೊಂತೀನಿ. ಡಾಕ್ಟರ್ ಕರ್ಕೊಂಡೋಗಿ ಚೆಕ್ ಮಾಡ್ಕೊಂಡು ಎಲ್ಲ ಓಕೆ ಅಂದ ಮೇಲೆ ಉದ್ಘಾಟಕ ಡೇಟ್ ಅನ್ನ ಫಿಕ್ಸ್ ಮಾಡ್ಕೊಂಡು ಉದ್ಘಾಟನೆ ಮಾಡ್ತಕ್ಕಂಥ ವ್ಯವಸ್ಥೆ ಮಾಡ್ತೀವಿ. ಮಾನಪ್ಪ ಉಜ್ಜಲ್ ಅವರು ಬಿಜೆಪಿ ಶಾಸಕರು ಅನ್ನೋ ಕಾರಣಕ್ಕೆ ಏನಾದ್ರು ಅಲ್ಲಿ ಸ್ವಲ್ಪ ಡಿಲೇ ಮಾಡ್ಲಾಗ್ತಾ ಇದೆಯಾ? ಆ ತರದ್ದೇನಾದ್ರು ಆಗಿದೆಯಾ? ಡಿಲೇ ಮಾಡ್ತಕ್ಕಂಥಲ್ಲ, ಬಿಜೆಪಿ ಶಾಸಕರು ಅಂತ ಹೇಳಿ 250 ಜಿಲ್ಲಾ ಆಸ್ಪತ್ರೆನೇ ನಮ್ಗೆ ಕಸ್ಕೊಂಡು ಹೋದ್ರು, ತೆಗೆದ್ಬಿಟ್ರು. ಮಂಜೂರಾತಿ 250 ಆಸ್ಪತ್ರೆಯನ್ನ ತಗೊಂಡು ಚೆನ್ನೂರಿಗೆ ಹಾಕಿದ್ರು. ಇದು ಕಾರಣ ಬಿಜೆಪಿ ಶಾಸಕರಂತಾನೆ ತಗೊಂಡಿರೋ. ಇಲ್ಲೂ ಆ ಕಾರಣನೇ ಡಿಲೇ ಆಗ್ತಾ ಇದೆಯಾ? ಆ ಒಂದು ಕಾರಣಕ್ಕೋಸ್ಕರನೇ ಸಿಬ್ಬಂದಿನೂ ಮತ್ತೆ ಯಂತ್ರೋಪಕರಣಗಳನ್ನು ಕೊಡ್ಲಿಕ್ಕೆ
ಇಲ್ಲಿವರೆಗೆ ಅಂತೂ ಆ ವಿಷಯ ಅಂತೂ ಇಲ್ಲಿವರೆಗೆ ಬಂದಿರಲಿಲ್ಲ. ಈಗ Okay. ಡಿಲೇ ಆಗಿ ಈಗ ಉದ್ಘಾಟನೆ ಮಾಡಬೇಕು ಅಂತಕ್ಕಂಥದ್ದನ್ನ ನನ್ನ ಅಧಿಕಾರಿಗಳು ಬಂದಿದ್ದಾರೆ. ಈಗ ನಿನ್ನೆನೂ ಬಂದು ಹೋಗಿದ್ದಾರೆ ನಮ್ಮ ತಾಲೂಕು ಡಾಕ್ಟರ್. ನಿನ್ನೆ ಸಾಯಂಕಾಲ ಕೂಡ ಬಂದು ಹೋಗಿದ್ದಾರೆ. ಅದನ್ನ ಬಗ್ಗೆ ನಾನು ಸಚಿವರು ಕೂಡ ಮಾತಾಡಿಕೊಂಡು ಸಮಯ ತಗೊಂತೀನಿ, ಡೇಟ್ ತಗೊಂತೀನಿ, ಓಪನಿಂಗ್ ಮಾಡೋಣ ಅಂತ ಕೂಡ ಹೇಳಿ ಕಳಿಸಿದ್ದೀನಿ. ಬಟ್ ಓಪನಿಂಗ್ ಆಗೋದಕ್ಕೆ ಮುಂಚಿತವಾಗಿ ನಾವು ಆಸ್ಪತ್ರೆಗಳು ಚೆಕ್ ಮಾಡ್ಕೊಂತೀವಿ, ಎಲ್ಲ ಯಂತ್ರೋಪಕರಣಗಳು ಬಂದಾವಿಲ್ಲ ಅಂತಕ್ಕಂಥದ್ದನ್ನು ಚೆಕ್ ಮಾಡ್ಕೊಂಡು ಮುಂದಿನ ಅದಕ್ಕೆ ಸಮಯ ಫಿಕ್ಸ್ ಮಾಡ್ಕೊಂಡು ಉದ್ಘಾಟನೆ ಮಾಡಿ ಸಾರ್ವಜನಿಕರಿಗೆ ಒಳ್ಳೇದಾಗ್ತಕ್ಕಂಥ ಕೆಲಸ ಮಾಡ್ತೀವಿ. ಇದ್ರ ಹಿಂದೆ ಒಂಥರ ಕಾಣದ ಕೈಗಳು ವರ್ಕ್ ಮಾಡ್ತಾ ಇದಾವೆ, ಖಾಸಗಿ ಆಸ್ಪತ್ರೆಗಳ ದಂಧೆ ಕೂಡ ಇದೆ, ಅದು ಕೂಡ ವರ್ಕ್ ಆಗ್ತಾ ಇದೆ ಇಲ್ಲಿ. ಆ ಕಾರಣಕ್ಕೋಸ್ಕರನೇ ಡಿಲೇ ಅನ್ನುವಂತ ಆರೋಪ ಕೂಡ ನಿಮ್ ಕಿವಿಗೂ ಬಿದ್ದಿರುತ್ತೆ. ಅದಕ್ಕೇನ್ ಹೇಳ್ತೀರಾ? ಇದು ರಾಜ್ಯ ತುಂಬಾ ಐತಿ, ನಮ್ ತಾಲೂಕಿನಾಗ ಅಷ್ಟೇ ಇಲ್ಲ, ಇದು ರಾಜ್ಯ ತುಂಬಾ ನಡೀತಕ್ಕಂಥದ್ದು. ಅದು ಕೆಲವೊಂದು ಕಾಣ್ತೈತಿ, ಕೆಲವೊಂದಲ್ಲಿ ಕಾಣಲ್ಲ ಅಷ್ಟೇ. ಇದು ಆಗುತ್ತೆ, ಯಾಕಂದ್ರೆ ಸರ್ಕಾರ ಆಸ್ಪತ್ರೆಗಳಲ್ಲಿ ಸ್ವಲ್ಪ ಏನಾದ್ರೂ ವ್ಯತ್ಯಾಸಗಳಾಗಿ ಅವರೇ ಸ್ವತಃ ಖಾಸಗಿ ಆಸ್ಪತ್ರೆಗಳು ಹೊಂದಾಣಿಕೆ ಆಗಿರ್ತಕ್ಕಂಥದ್ದು ಬಹಳಷ್ಟು ನಮ್ಮ ಗಮನಕ್ಕೆ ಬಂದಿದೆ ಈ ವಿಷಯ. ಇದು ಇಲ್ಲ ಅಂತ ಹೇಳ್ತಾ ಇಲ್ಲ, ಬಂದಿದೆ. ಎಷ್ಟೋ ಜನ ಸರ್ಕಾರ ಆಸ್ಪತ್ರೆಗಿರ್ತಕ್ಕಂಥ ಡಾಕ್ಟರ್ಗಳೇ ಖಾಸಗಿ ಆಸ್ಪತ್ರೆಗಳು ಮಾಡ್ಕೊಂಡಿರ್ತಾರ. ಬೆಳಿಗ್ಗೆ ಹೋದಂತ ಪೇಷಂಟ್ಗಳಿಗೆ ಸಾಯಂಕಾಲ ನಮ್ಮ ಆಸ್ಪತ್ರೆಗೆ ಬರ್ರಿ ಅಂತ ಹೇಳ್ತಾರ. ಕಾರಣ ಏನಂದ್ರೆ ಅವ್ರ ಆಸ್ಪತ್ರೆ ನಡಿಬೇಕು, ಖಾಸಗಿ ಆಸ್ಪತ್ರೆ ಅಂತಕ್ಕಂಥದ್ದು. ಆದ್ರೆ ಇಲ್ಲಿ ಲಿಂಗಸೂರು ತಾಲೂಕಿನಲ್ಲಿ ಜಾಸ್ತಿ ಆಸ್ಪತ್ರೆಗಳದಾವ, ಬಹಳಷ್ಟು ಆಸ್ಪತ್ರೆಗಳದಾವ, ಖಾಸಗಿ ಆಸ್ಪತ್ರೆಗಳು ಅಷ್ಟೇ ಅದಾವ. ಸರ್ಕಾರಿ ಆಸ್ಪತ್ರೆಗಳನ್ನು ಕೆಲವೊಂದು ಹೋಬಳಿ ಮಟ್ಟದಲ್ಲಿ ಮತ್ತು ತಾಲೂಕು ಮಟ್ಟದಲ್ಲಿ ಇರ್ತಕ್ಕಂಥದ್ದು. ಇದು ಈಗಾಗಲೇ ನಾವು ಸರ್ಕಾರ ಆಸ್ಪತ್ರೆಗಳಲ್ಲಿ ಜಾಸ್ತಿ ಒತ್ತು ಕೊಟ್ಟಿರ್ತಕ್ಕಂಥದ್ದು. ಸರ್ಕಾರದಿಂದ ಸಿಗ್ತಕ್ಕಂಥ ಸವಲತ್ತುಗಳು ಸಾರ್ವಜನಿಕರಿಗೆ ಸಿಗ್ಲಿ ಅಂತಕ್ಕಂಥದ್ದೇ ನಮ್ಮ ಭಾವನೆ. ತಾಲೂಕು ಆಸ್ಪತ್ರೆಗೆ ಆಗ್ತಾ ಇರುವಂತ ಪ್ರೆಷರ್ ಇದು ಉದ್ಘಾಟನೆ ಆಗ್ಬಿಟ್ರೆ ಆಲ್ಮೋಸ್ಟ್ ಕಡಿಮೆ ಆಗ್ಬಿಡುತ್ತೆ. ಸೊ ಬೇಗ ಉದ್ಘಾಟನೆ ಆಗ್ಬೇಕು ಅನ್ನುವಂಥದ್ದೇ ತುಂಬಾ ಜನ ಮಾತನಾಡಿದ್ನೆಲ್ಲ ತೋರಿಸ್ತಾ ಇದ್ವಿ ನಾವು. ಆಗುತ್ತೆ, ಖಂಡಿತವಾಗಿ ತಾಲೂಕು ಆಸ್ಪತ್ರೆ, ಮಕ್ಕಳ ಆಸ್ಪತ್ರೆ ಬೇಗನೆ ಉದ್ಘಾಟನೆ ಆಗೋದು ಅವಶ್ಯಕತೆ ಇದೆ. ನಮ್ಮ ತಾಲೂಕಿನಲ್ಲಿ ಅವಶ್ಯಕತೆ ಇದೆ. ಸುಮಾರು ದಿನಾಲು ಒಂದು ದಿವಸಕ್ಕೆ 400 - 500 ಪೇಷಂಟ್ಗಳು ಬರ್ತದಾವ ಒಂದು ದಿವಸಕ್ಕೆ ಅಲ್ಲಿ ಒಂದು ಆಸ್ಪತ್ರೆಗೆ. ಅಲ್ಲಿ ಅದರಲ್ಲಿ ಬಹಳಷ್ಟು ಮಂದಿ ಬಾಣತಿಯರು ಬರ್ತದಾರ, ಬಹಳಷ್ಟು ಮಂದಿ ಗರ್ಭಿಣಿಯರು ಬರ್ತದಾರ. ಇದು ಮಕ್ಕಳ ಆಸ್ಪತ್ರೆ ಸಪರೇಟ್ ಆಗ್ಲೇಬೇಕಾಗಿದೆ. ಬಹಳಷ್ಟು ಮಂದಿ ಮಕ್ಕಳು ಕೂಡ ನಾವು ಎಷ್ಟೋ ಸಲ ಪೋಲಿಯೋ ಹಾಕುವಾಗ ಕೂಡ ಅಲ್ಲೇ ಸರ್ಕಾರ ಆಸ್ಪತ್ರೆಗಳಲ್ಲೇ ತಗೊಂಡೋಗಿದ್ವಿ ಚಿಕ್ಕ ಮಕ್ಕಳಿಗೆ. ಇದು ಮಕ್ಕಳ ಆಸ್ಪತ್ರೆ ಆಗ್ತಕ್ಕಂಥ ನಮ್ಗೆ ಅವಶ್ಯಕತೆ ಇದೆ. ಖಂಡಿತವಾಗಿ ಆದಷ್ಟು ಬೇಗನೆ ಉದ್ಘಾಟನೆ ಮಾಡಿ ಸಾರ್ವಜನಿಕರಿಗೆ ಒಳ್ಳೇದಾಗ್ತಕ್ಕಂಥದಕ್ಕೆ ನಾನು ಸರ್ಕಾರದಲ್ಲಿ ಪ್ರಯತ್ನವನ್ನು ಮಾಡ್ತೀನಿ. ಓಕೆ, ಇನ್ನೊಂದು 2 ತಿಂಗಳಲ್ಲಿ ಎಲ್ಲದನ್ನೂ ಕೂಡ ಮಾಡ್ಕೊಡ್ತೀವಿ ಅಂತ ಹೇಳಿದೀರಾ, ಭರವಸೆಯನ್ನ ಕೊಟ್ಟಿದ್ದೀರಾ. ನೋಡೋಣ ಸರ್. ಥ್ಯಾಂಕ್ ಯು ನ್ಯೂಸ್ 18 ಜೊತೆ ಮಾತನಾಡಿದಕ್ಕೆ. ಮತ್ತಷ್ಟು